ಹಲೋ ಹಾಯ್, ನಾನು ನಿಮ್ಮ ಉತ್ತರ ಕರ್ನಾಟಕದ ಸುಜಾತ ಪಾಟೀಲ್ ಮಾಡುವ ನಮಸ್ಕಾರಗಳು. ಇವತ್ತು ನಾನು ನಿಮಗೆ ಮಡಿಗಡುಬು ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಇಲ್ಲಿ ನಾನು ಒಂದು ಬೌಲ್ನಲ್ಲಿ ಬೆಲ್ಲ ಹಾಕಿ ನೀರು ಹಾಕ್ತಾ ಇದ್ದೀನಿ. ನಾವು ಎಷ್ಟು ಹಿಟ್ಟನ್ನು ಮಡಿಗಡುಬು ಮಾಡ್ತೀವಿ ನೋಡಿಕೊಂಡು ನೀರು ಬೆಲ್ಲ ಹಾಕ್ಕೋಬೇಕು ರೀ. ನಾನು ಇಲ್ಲಿ 2 ಕಪ್ ನೀರು ಹಾಕಿದ್ದೀನಿ ಮತ್ತು ಒಂದು ಅರ್ಧ ಕಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕ್ತಾಯಿದ್ದೀನಿ. ನೀವು ಸ್ವೀಟ್ ನೋಡ್ಕೊಂಡು ನಾವು ಆಮೇಲೆ ಕೂಡ ನೀರು ಹಾಕ್ಕೋಬೋದು. ಚೆನ್ನಾಗಿ ನೀರು ಬೆಲ್ಲ ಕುದಿಬೇಕು, ಆವಾಗ ನಾವು ಮಡಿಗಡುಬು ಮಾಡಿ ಹಾಕಬೇಕು ಅದರೊಳಗೆ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮಗೆ ಇವತ್ತು ಏನಂದರೆ ಮಡಿಗಡುಬು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಬೆಲ್ಲನ ಕುದಿಸಿ ಇಟ್ಟಿದ್ದೀನಿ. ನಮಗೆ ಎಷ್ಟು ಅಂದಾಜು ಎಷ್ಟು ಮಾಡ್ತೀವಪ್ಪ ಮಡಿಗಡುಬು ಅಷ್ಟು ಬೆಲ್ಲ ನೀರು ಹಾಕ್ಕೋಬೋದು. ಅದಕ್ಕೇನು ಅಳತೆ ಅಂತ ಏನೂ ಇಲ್ಲ. ಈ ಕಡೆಗೆ ಅನ್ನಕ್ಕೂ ಕೂಡ ಇಟ್ಟಿನಿ ನಾನು. ಈಗ ನಾನು ಚಪಾತಿ ಹಿಟ್ಟಿನಿಂದ ಮಡಿಗಡುಬು ಮಾಡಿ ತೋರಿಸ್ತೀನಿ. ಚಪಾತಿನ ಲಟ್ಟಿಸ್ಕೊಂಡು ಅದರಲ್ಲಿ ಗೇಟು ಹಾಕಿ ಗೇರೆಗಳನ್ನ ಸಣ್ಣ ಪೀಸ್ಗಳನ್ನ ಅದರಲ್ಲಿ ಹಾಕಿ ಕುದಿಸ್ಬೇಕು. ನೀವು ಏನೋ ಅಂತಾರ ಅಂದರೆ ನೋಡಿ, ಗಣೇಶವರು ಇದನ್ನು ಎಲೆ ಪಾಯಸ ಅಲ್ವಾ, ಎಲೆ ಪಾಯಸ ಅಂತ ಏನೋ ಅಂದಿದ್ರು ಅವರು. ನಾನೀಗ ಇದನ್ನು ಚಪಾತಿ ಮಾಡಿ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಹಾಕುವಾಗ. ಓಕೆ ನೋಡಿ, ಈಗ ಚಪಾತಿ ಹಿಟ್ಟನ್ನು ಲಟ್ಟಿಸ್ಕೊತಾ ಇದ್ದೀನಿ. ಈ ಥರ ಚಪಾತಿ ತೆಳ್ಳಗೆ, ಸ್ವಲ್ಪ ದಪ್ಪ ಇರಬೇಕು, ಅತಿ ತೆಳ್ಳಗೇನು ಇರಬಾರ್ದು. ನೋಡಿ, ಈ ಥರ ಎಲೆಯನ್ನು ಮಾಡಿಕೊಂಡು ಈ ಥರ ಚಾಕುಲಿಂದ ಅಥವಾ ನಿಮ್ಮ ಹತ್ರ ಇಲ್ಲ ಯಾವುದಾದ್ರೂ ಸ್ಪೂನ್ನಿಂದ ಕೂಡ ಮಾಡ್ಬೋದು. ಈ ಥರ ನಮಗೆ ಯಾವ ಸೈಜ್ ಬೇಕು ನೋಡಿಕೊಂಡು ನೋಡಿ, ಈ ಥರ ಕಟ್ಟುಗಳನ್ನ ಹಾಕಿ ಪೀಸ್ಗಳನ್ನ ಮಾಡಬೇಕು. ಈ ಥರ ಪೀಸು ಮಾಡಿ ಈಗ ಇದರಲ್ಲಿ ಹಾಕ್ತೀನಿ ಔಟನ್ನ. ಈ ಪೀಸ್ಗಳನ್ನ ತೊಗೊಂಡಿದ್ದೀನಿ. ಇದರಲ್ಲಿ ಹಾಕಬೇಕು, ಕುದಿಸ್ಬೇಕು. ಎಲ್ಲವೂ ಹಾಕಿ ಕುದಿಸ್ಬೇಕು ಚೆನ್ನಾಗಿ. ಮತ್ತು ಸ್ವಲ್ಪ ಏಲಕ್ಕಿ ಹಾಕಬೇಕು. ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿ, ಇಲ್ಲ ಒಣ ಕೊಬ್ಬರಿ, ಅದನ್ನು ತುರಿದ್ಬಿಟ್ಟು ಕೂಡ ಹಾಕ್ಬೋದು. ಫಸ್ಟು ಒಮ್ಮೆಲೆ ತಡಿಸಿ ಹಾಕಿ ಕುದಿಯಕ್ಕೆ ಬಿಡಬೇಕು. ನಾನು ಇನ್ನೂ ಒಂದು ಕೂಡ ಚಪಾತಿ ಮಾಡಿ ಹಾಕ್ತೀನಿ ಅದರಲ್ಲಿ. ಅದೇ ಥರ ಮತ್ತೆ ಕಟ್ ಮಾಡಿ ಹಾಕಬೇಕು. ನಿಮಗೆ ದಪ್ಪ ಬೇಕಿದ್ದರೆ ಅಂದರೆ ಬೇಗ ಕುದಿಯಲ್ಲ, ಅಷ್ಟೇ. ದಪ್ಪ ಹಾಕಿದರೆ ಸ್ವಲ್ಪ ತೆಳ್ಳಗಾಯಿದ್ರೆ ಬೇಗ ಕುದಿಯುತ್ತೆ ಅದರಲ್ಲಿ. ನೋಡಿ, ಈ ಥರ
ಇಲ್ಲಿ ನಾನು 2 ಅಥವಾ 3 ಏಲಕ್ಕಿ ತೊಗೊಂಡಿದ್ದೀನಿ. ಅದರಲ್ಲಿ ಸಣ್ಣಗೆ ಕುಟ್ಟಿ ಹಾಕ್ತೀನಿ. ನೋಡಿ ಏಲಕ್ಕಿ ಪೌಡ್ರ. ಹೂನಪ್ಪ ತರಬೇಕು ನೀರಾ, ಇದರಲ್ಲಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿಸ್ಬೇಕು. ಈಗ ಮತ್ತು ಇಲ್ಲಿ ಅನ್ನ ಕೂಡ ಮಾಡೋಕೆ ಇಟ್ಟಿದ್ದೆ ನಾನು, ಚಿತ್ರಾನ್ನ. ಈಗ ನೋಡೋಣ ಹೆಂಗಾಗಿದೆ ಅಂತ. ನೋಡಿ ಈಗ ಕಲಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ. ಮಧ್ಯಾಹ್ನ ರೀ ನಾನೀಗ ಮಾಡ್ತಾ ಇರೋದು, ಮಧ್ಯಾಹ್ನ ಊಟಕ್ಕೆ ಮಾಡ್ತಾಯಿದ್ದೀನಿ. ಅನ್ನ ಕೂಡ ಆಯಿತು. ಚಪಾತಿ ಮಾಡುವಾಗ ಉದುರುತ್ತಲ್ರಿ, ಅದೇ ಹಿಟ್ಲಿಂದನೇ ನಾನೀಗ ಮಡಿ ಕಡುಬು ಮಾಡಿರೋದು. ಬೆಳಗ್ಗೆ ಚಪಾತಿ ಮಾಡಿದ್ನಲ್ಲ, ಉಳಿದಿತ್ತು ಹಿಟ್ಟು, ಅದಕ್ಕೆ ಮಧ್ಯಾಹ್ನಕ್ಕೆ ಅಡುಗೆಯಲ್ಲಿ ಮಡಿ ಕಡುಬು ಮಾಡಿದ್ದೀನಿ. ಮತ್ತು ಇನ್ನೂ 3 ಚಪಾತಿ ಆಗ್ತಾವೆ, ಅವಟನ್ನು ಕೂಡ ಮಾಡಿ ಮುಗಿಸ್ಕೊಡ್ತೀನಿ. ನೋಡಿ ಕುದೀತಾ ಇದೆ, ಯಾವ ಥರ ಆಗಿದೆ ನೋಡೋಣ. ಇನ್ನೊಂದು ಸ್ವಲ್ಪ ಕುದಿಬೇಕು. ಇದು ಕಲರು ಚೇಂಜ್ ಆಗಬೇಕು ರೀ, ಇವು ಸ್ವಲ್ಪ ಕಪ್ಪು ಕಲರ್ ಬರಬೇಕು. ಚೆಂದ ಕುದೀತಂದರೆ ನೋಡಿ, ಇಲ್ಲಿದೆ ನೋಡಿ, ಈ ಥರ ಕಲರ್ ಬರುತ್ತೆ. ಇನ್ನೂ ಕುದಿಲ್ಲ, ಇನ್ನು ಸ್ವಲ್ಪ ಕುದೀಲಿ. ನೋಡಿ ಈಗ ರೆಡಿಯಾಗಿದೆ. ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಮಡಿಗಡುಬು ಸೂಪರ್ ಇರುತ್ತೆ ರೀ ಇದು. ಇದರ ಘಮ ಎಷ್ಟು ಸ್ಮೆಲ್ಲು ಘಮಾಸ್ತಾ ಇದೆ. ಇದು ಬೆಲ್ಲದ್ದು ಮತ್ತು ಕೊಬ್ಬರಿ, ಏಲಕ್ಕಿ ಇದರದ್ದೆಲ್ಲ ನೋಡು ರೆಡಿ ಆಯಿತು. ನೋಡಿ ಮಡಿಗಡುಬು ಸೂಪರ್ ಆಗಿದೆ ರೀ. 3 ಚಪಾತಿ ಮಾಡೀನಿ ನೋಡಿ ನಾನು, ದೊಡ್ಡ ಸೈಜನು ಅಷ್ಟೇ. ಟೇಸ್ಟು ನೋಡ್ತೀನಿ, ನಿಮಗೆ ಹೇಳ್ತೀನಿ. ಅಷ್ಟು ಟೇಸ್ಟ್ ಆಗಿದೆ ರೀ. ಆದರೆ ನನಗೆ ತಿನ್ನೋಕ್ಕಿಲ್ಲ, ಇದು ತುಂಬ ಸಿಹಿ ಆಗಿದೆ. ನಮ್ಮ ಮನೆಯಾಗ ಮಕ್ಕಳು ಮನೆಯವರು ತಿಂತಾರೆ, ನಮ್ಮತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಅನಿಸ್ತು ಅಂತ. ನನ್ನ ಈ ಬ್ಲಾಗ್ನ ನೋಡಿ ರೆಡಿ ಆಯಿತು ಮಡಿಗಡುಬು. ನೋಡಿ ಉತ್ತರ ಕರ್ನಾಟಕ ಕಡೆ ನಾವು ಈ ಥರ ಮಾಡ್ತೀವಿ ನೋಡಪ್ಪ. ಏನು ಇದು ಮಡಿಗಡುಬು, ನಿಮ್ಮ ಕಡೆಗೆ ಏನಂತಾರ ಎಲೆ ಪಾಯಸ ಅಂತಾರ ಅಂತ ಹೇಳಿದರು ಲೈವಲ್ಲಿ ಗಣೇಶ್ ಅವರು. ನೋಡಿ ಇದೇನಾ ಎಲೆ ಪಾಯಸ ಅಂದರೆ, ನಮ್ಮ ಕಡೆ ನಾವು ಮಡಿಗಡುಬು ಅಂತೀವಿ. ಓಕೆ, ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬು ಕೂಡ ಮಾಡಿಕೊಳ್ರಿ. ಓಕೆ, ನನ್ನ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೆಂಗೆ ಮಾಡೋದು ಅಂತ ನಾನು ತೋರಿಸ್ನಲ್ರಿ ಮಡಿಗಡುಬು. ಇದು ಸ್ವಲ್ಪ ಸಿಹಿ ಜಾಸ್ತಿ ಆಗಿದೆ, ನೀವು ನೋಡಿಕೊಂಡು ಮತ್ತೆ ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಕೊಳ್ಳಿ, ಆಯಿತಾ. ಓಕೆ, ಬಾಯ್.